ಗುಡ್ ಮಾರ್ನಿಂಗ್, ನಮಸ್ಕಾರ. ಸೊ ಇವತ್ತು ನಾನು ಐಕ್ಯಾಗೆ ಹೋಗ್ತಾ ಇದ್ದೀನಿ. ಸೊ ವಿ ಆರ್ ವೆರಿ ನಿಯರ್ ಬೈ ಟು ಐಕ್ಯಾ. ಇವಾಗ ಮೆಟ್ರೋಲ್ ಬರೋಗಾಗಿದ್ರೆ ನಾಗಸಂದ್ರದಿಂದ ಲೆಫ್ಟ್ ತಗೊಳ್ಬೇಕು. ಮೆಟ್ರೋಯಿಂದ ಬಂದ್ಬಿಟ್ರೆ ಬೆಸ್ಟ್, ಬಿಕಾಸ್ ಟ್ರಾಫಿಕ್ ಎಲ್ಲ ವಿ ಕ್ಯಾನ್ ಅವಾಯ್ಡ್. We are just entering now. Lot to walk. ಗೊತ್ತಾಗ್ತಿದೆ ನನಗೆ. ಇದೆಲ್ಲ ನಾನು ಫಿಶ್ ಬಿಡ್ಬೋದಾ? ಫಿಶ್ ಬಿಡ್ಬೋದು. ಸೊ ಐ ಕ್ಯಾನ್ ಕೀಪ್ ಲೈಕ್ ದಿಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಐ ಲೈಕ್ ದಿಸ್ ಮಿರರ್. ಸೊ ವಿ ಹ್ಯಾವ್ ಟು ಗೋ ಹಿಯರ್, ಟೇಕ್ ಅ ಮೆಷರ್ಮೆಂಟ್, ಮತ್ತೆ ಮನೆಗೆ ಹೋಗಿ ಅದನ್ನು ಮೆಷರ್ಮೆಂಟ್ ನೋಡ್ಕೊಂಡು ಮತ್ತೆ ಇಲ್ಲಿ ಬಂದು ತೊಗೋಬೇಕು. ವಾಟ್ ಕ್ರ್ಯಾಪ್ ಅನ್ಸಲ್ವಾ? ಕಿಚನ್ ನನಗೆ ಸಂಬಂಧ ಪಡಲ್ಲ. ಸೊ ಐ ಆಮ್ ನಾಟ್ ಸೋ ಕಿಚನ್ ಪರ್ಸನ್. ಸೊ ಇದು ನಾನು ಮಾಡಲ್ಲ. ಆ್ಯಂಡ್ ಐ ಫೀಲ್ ಇದು ಇನ್ನೂ ಅಪ್ಗ್ರೇಡ್ ಮಾಡ್ಬೋದಿತ್ತು. ಇದು ಅಲ್ಲಿಗೆ ಫರ್ ಜಾಸ್ತಿ ಹಾಕೆಲ್ಲ ಮಾಡ್ಬೋದು. ಲುಕ್ ಅಟ್ ದಿಸ್, $299. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಏನು ಗೊತ್ತಾ, ಆನೆ ಸೊಣ್ಲೆತ್ತಿರಬೇಕು. ಸೊ ದಟ್ ಇಸ್ ಅ ಲಕ್ಕಿ ಫಾರ್ ಯು. ಆನೆ ಸೊಳ್ಳು ಹಿಂಗಾಗಿದ್ರೆ ಅದು ಇಟ್ಸ್ ನಾಟ್ ಲಕ್ಕಿ. ಇಟ್ ಹ್ಯಾಸ್ ಟು ರೇಸ್, ದ ಟ್ರಂಕ್ ಹ್ಯಾಸ್ ಟು ರೇಸ್. ಯಾಕೆ? ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್, ನಮಸ್ಕಾರ. ಸೊ ಇವತ್ತು ನಾನು ಐಕ್ಯಾಗೆ ಹೋಗ್ತಾ ಇದ್ದೀನಿ. ನನ್ನ ಶಾಪ್ಗೆ ಫರ್ನಿಚರ್ಸ್ ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ ಆ್ಯಂಡ್ ಏನಾದರೂ ಕ್ಯೂಟಾಗಿ ನನ್ನ ಥರ ಇದ್ರೆ ತೊಗೊಂಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಐ ಸ್ಟಾರ್ಟೆಡ್ ಮೈ ಡಯಟ್. ಸೊ ಜಿಮ್ಗೆ ಹೋಗಿ ಬೆಳಗ್ಗೆ 10 o'clockಗೆಲ್ಲ ಎದ್ದು ರೆಡಿಯಾಗಿ 12 o'clockಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಐ ಗಾಟ್ ಪಪಾಯಾಸ್. ಇದು ಜಿಮ್ಮಲ್ಲಿ ಹೋಗಿ ತಗೊಂಡು ಬಂದಿದ್ದೀನಿ. ಐ ಹ್ಯಾವ್ ಟೇಕನ್ ಸಬ್ಸ್ಕ್ರಿಪ್ಷನ್. ನೋಡೋಣ ಸ್ವಲ್ಪ ಸಣ್ಣಾಗಿ ನಾ ಬ್ಯೂಟಿಯಾಗಿ ಕಾಣ್ತೀನಿ ಅಂತ. ಊರ ನಾಯಕಿ ನಾನೇ, ಎಲ್ಲಾದ್ರಲ್ಲೂ ನನ್ನ ಹೆಸರು ಬರಬೇಕಿತ್ತಲ್ಲ. ನಾಯಕಿಯೇ ಸುರಭಿಯೇ ಅಂತ. ಬೆಲ್ಲಕ್ಕಿದ್ದೀನಿ ಸ್ವಲ್ಪ. ಲಿಟಲ್ ಗ್ಲೋ ಆನ್ ಮೈ ಚೀಕ್ಸ್. ಐ ಥಿಂಕ್ ಸೊ ಇಟ್ಸ್ ವಿಸಿಬಲ್ ಹಿಯರ್. ಐ ಕ್ಯೂಟ್. ನಾನು ಇದ್ರ ಫುಲ್ಲು ಮಿರರ್ ಹಾಕ್ಸ್ತೀನಿ. ಇವಾಗ ತಂದ್ಬಿಟ್ಟು ಐಕಲ್ಲಿ ಸ್ಟಿಕ್ ಮಾಡಿಬಿಡ್ತೀನಿ. ಮಿರರ್ ಇಸ್ ಇಂಪಾರ್ಟೆಂಟ್. ಎವ್ರಿವೇರ್ ಐ ಶುಡ್ ಸಿ ಮೀ ಓನ್ಲಿ. ಮೀ 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 ಮೀ. ಸೊ ವಿ ಆರ್ ವೆರಿ ನಿಯರ್ ಬೈ ಟು ಐಕ್ಯಾ. ಇವಾಗ ಮೆಟ್ರೋಲ್ ಬರೋಗಾಗಿದ್ರೆ ನಾಗಸಂದ್ರದಿಂದ ಲೆಫ್ಟ್ ತಗೊಳ್ಬೇಕು. ಮೆಟ್ರೋಯಿಂದ ಬಂದ್ಬಿಟ್ರೆ ಬೆಸ್ಟ್, ಬಿಕಾಸ್ ಟ್ರಾಫಿಕ್ ಎಲ್ಲ ವಿ ಕ್ಯಾನ್ ಅವಾಯ್ಡ್. We are just entering now. Lot to walk. ಗೊತ್ತಾಗ್ತಿದೆ ನನಗೆ. It's beautiful, I feel. It's just 1,000. We can hang them. One corner. ಆ ಥರ ಹ್ಯಾಂಗ್ ಮಾಡಿ ಅದು ಒಂದು ಪಾಟ್ ಹಾಕ್ಬಿಡ್ಬೋದು. ಸೊ ಇಟ್ ಇಸ್ 1,000. This one is 1,000. This is cute. ಇದೆಲ್ಲ ನಾನು ಫಿಶ್ ಬಿಡ್ಬೋದಾ? ಫಿಶ್ ಬಿಡ್ಬೋದು. ಸೊ ಐ ಕ್ಯಾನ್ ಕೀಪ್ ಲೈಕ್ ದಿಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ದಿಸ್ ಇಸ್ ಆ್ಯಕ್ಚುಲಿ ಕ್ಯೂಟ್. ಇದು ಡಲ್ ಇನ್ ಕಲರ್, ಬಟ್ ಟು ಮಚ್ ಆಫ್ ಬ್ರೈಟ್ನೆಸ್ ಇರುವಂಥ ಲೈಟನ್ನು ಇದನ್ನು ಹಾಕಿದ್ರೆ ಇಟ್ ಈಸ್ ವೆರಿ ಎಲಿಗೆಂಟ್, ಐ ಫೀಲ್. ಸೊ ದಿಸ್ ಇಸ್ ಹೌ ಬ್ಯೂಟಿಫುಲ್ ಇಟ್ ಇಸ್. ಐ ಲೈಕ್ ದಿಸ್ ಮಿರರ್. This mirror is up to
5K ಇಷ್ಟಿದೆ. ನಾನು 2500ಗೆ ನನ್ನ ರೂಮಲ್ಲಿ ಇಷ್ಟು ದೊಡ್ಡದು ಮಾಡಿಸಿದ್ದೀನಿ. ಸೊ ದಿಸ್ ಇಸ್ ಮಂಕಿ ಪಂಚ್ ಡಾಲ್ 899, so it is 900. This doll, but it's actually cute to hold, but it's also expensive. ಇವರು ಅವರು ಈ ಪಂಚ್ ಡಾಲ್ನ ಮಾರ್ಕೆಟಿಂಗ್ ಮಾಡಿ ಇದನ್ನು 900 ಕೊಡ್ತಿದ್ದಾರೆ. ಬಟ್ ನಂಗೆ ಹೆಂಗಿರ್ಬೇಕಿತ್ತು ಗೊತ್ತಾ ಡಾಲು, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ವೆನ್ ಯು ಹಗ್ ದಟ್ ಯು ಫೀಲ್ ದಟ್ ಆಸ್ ವಾಟ್ಸ್ ದ್ಯಾಟ್ ಹ್ಯೂಮನ್ ಇಸ್ ಹಗ್ಗಿಂಗ್ ಅಂತಾರಲ್ಲ, ಹಾರ್ಟ್ ಬೀಟ್ ಅಂತ ಬರ್ತಲ್ಲ, ಹಾರ್ಟ್ ಬೀಟು ಹಾಗೆ. ಆದರೆ ಹಾರ್ಟ್ ಬೀಟ್ ಹಂಗಿರಲ್ಲ, ನೆಗಡಿ ಆಗಿರೋದು ಕಾಣಿಸ್ತದೆ. ಬಟ್ ಸ್ಟಿಲ್ ಅಂದರೆ ಆ ಥರ ಇರಬೇಕಿತ್ತು. ದಿಸ್ ಇಸ್ ಜಸ್ಟ್ ಆ್ಯಂಡ್ ಇಟ್ ಇಸ್ ನಾಟ್ ಇವನ್ ಹಿಂಗೆ ಹೋಲ್ಡ್ ಮಾಡಿದ್ರೆ ದಪ್ಪ ಆಗಿರಬೇಕು. ಯು ಶುಡ್ ಫೀಲ್ ಆಸ್ ಅ ಡಾಲ್. ಇದು ತುಂಬ ಸಣ್ಣ ಇದೆ ಡಾಲ್, ಡಯಟ್ ಆಗಿ ಅನ್ಸುತ್ತೆ. ಬಟ್ ಇಟ್ಸ್ ಆ್ಯಕ್ಚುಲಿ ಕ್ಯೂಟ್. ಆ್ಯಂಡ್ ಐ ಫೀಲ್ ಇದು ಇನ್ನೂ ಅಪ್ಗ್ರೇಡ್ ಮಾಡ್ಬೋದಿತ್ತು. ಈ ಡಾಲ್ಗೆ ಫರ್ ಜಾಸ್ತಿ ಹಾಕೆಲ್ಲ ಮಾಡ್ಬೋದು. ಲುಕ್ ಅಟ್ ದಿಸ್, 299. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇದು ನನಗೆ, ಬಟ್ ಐ ಫೀಲ್ ಇದು ನಾನು ವಿವಾನೆ ಮಾಡ್ಬೋದು ಅನಿಸುತ್ತೆ. ಪೇಪರ್ ತೊಗೊಳ್ಬೇಕು, ಖಾಲಿ ಪೇಪರ್, ಹಿಂಗೆ ಅನಿಸ್ಬಿಟ್ಟು ಐ ಕ್ಯಾನ್ ಆಲ್ಸೋ ಸೆಲ್ ಇಟ್ ಫಾರ್ IKEA 2000. ಇಟ್ಸ್ ಜಸ್ಟ್ 2490. ಇಲ್ಲಿ ನೋಡಿ ಪೇಪರು ಹಿಂಗಂದ್ರೆ ಅರ್ಧೋಗುತ್ತದು. ಅದಕ್ಕೆ ಒಂದು ಬಲ್ಪು 550 ರೂಪೀಸ್. ಆ ಬಲ್ಪು ಎಷ್ಟಾಗುತ್ತೆ? 50 ರೂಪೀಸ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್. 50 ರೂಪೀಸ್ ಬಲ್ಪು, 10 ರೂಪೀಸ್ ಶೀಟು, ಇದೇನೊಂದು ಕೋಲು, ಇದು ಒಂದು. ಇದು ಪೇಪರೇ, ಇದು ಪೇಪರೇ. ಓಕೆ, ಒಂದು 100 ರೂಪೀಸ್ಗೆ ವಾಟ್ ಗುರು, 2490. ಏನು ಶೋಕಿ ಅಂದರೆ ಜನಕ್ಕೆ, ಇಲ್ಲೆಲ್ಲ ಅವ್ನು ಇಟ್ಟಿದ್ದಾನೆ ಆಯಿತಾ, ಮೆಷರ್ಮೆಂಟ್ ಟೇಪ್, ಪೆನ್ಸಿಲ್ ಆ್ಯಂಡ್ ಅ ಬುಕ್. ಸೊ ನಾವಿಲ್ಲಿ ನೋಟ್ ಮಾಡ್ಕೊಂಡು ಈ ಸೈಜಸ್ ಎಲ್ಲ ಮೆಷರ್ ಮಾಡ್ಕೊಂಡು ಹೋಗಬೇಕು. ಮನೆಗೆ ಹೋಗಿ ಅದನ್ನು ಮೆಷರ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಟೇಪ್. ಸೊ ಇಲ್ಲಿ ಇಂಚಸು ಎಲ್ಲ ಹಾಕಿದ್ದಾನೆ. ಸೊ ವಿ ಹ್ಯಾವ್ ಟು ಗೋ ಹ್ಯೂರ್, ಟೇಕ್ ಅ ಮೆಷರ್ಮೆಂಟ್, ಮತ್ತೆ ಮನೆಗೆ ಹೋಗಿ ಅದನ್ನು ಮೆಷರ್ಮೆಂಟ್ ನೋಡ್ಕೊಂಡು ಮತ್ತೆ ಇಲ್ಲಿ ಬಂದು ತೊಗೋಬೇಕು. ವಾಟ್ ಕ್ರ್ಯಾಪ್ ಅನ್ಸಲ್ವಾ? ಫ್ಯೂಯಲ್ ಎಷ್ಟು ವೇಸ್ಟ್ ಆಗುತ್ತೆ, ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ, ಇಲ್ಲಿಂದ ಇಲ್ಲಿ ನಡಿಬೇಕು, ಎನರ್ಜಿ ಎಷ್ಟು ವೇಸ್ಟ್ ಆಗುತ್ತೆ. ಇಲ್ಲಿ ಬಂದೇನು ಸುಮ್ಮನೆ ನಾವು ಬರ್ತೀವಿ, ಆಗೇನು ವಿ ಹ್ಯಾವ್ ಟು ಈಟ್ ಸಮಥಿಂಗ್. ಲುಕ್ ಇಟ್ ದಿಸ್, ದೇ ಹ್ಯಾವ್ ಗಿವನ್ ಪೆನ್ಸಿಲ್ ಆ್ಯಂಡ್ ದ ನೋಟ್ಬುಕ್. ಪ್ಲೀಸ್ ಏನು ಗೊತ್ತಾ, ಆನೆ ಸೊಣ್ಲೆತ್ತಿರಬೇಕು. ಸೊ ದಟ್ ಈಸ್ ಅ ಲಕ್ಕಿ ಫಾರ್ ಯು. ಆನೆ ಸೊಳ್ಳು ಹಿಂಗಾಗಿದ್ರೆ ಅದು ಇಟ್ಸ್ ನಾಟ್ ಲಕ್ಕಿ, ಇಟ್ ಹ್ಯಾಸ್ ಟು ರೇಸ್, ದ ಟ್ರಂಕ್ ಹ್ಯಾಸ್ ಟು ರೇಸ್. ಸೊ ನೋಡ್ಕೊಳ್ಳಿ, ವಾಸ್ತು ಪ್ರಕಾರ ನನ್ನ ಫ್ರೆಂಡ್ ಹೇಳಿದ್ದು ಆನೆ ಸೊಂಡು ಎತ್ತಿರಬೇಕು ಅಂತ. ಅಂತ This lamp is 4000. Might be this is drawer cum laptop holder, laptop stand, and you can keep your keypad. Might be a storage one. The table sametanu kottidane. It is a junction and it is wood. Chanagide. Table is just 20k. It's just 20,000. But actually setup too much another. The lamp it kannu goditalla. Whenever you sit on a table, the light has to be in center. I mean, not towards here, not towards there. Correct place ಮಾಡಿದ್ದಾನೆ, ಇಲ್ಲೇ ಇರಬೇಕು. This is actually good. ಏನು 1 2 3 4 ಸಿಟ್ಟಿಂಗ್ ಕೊಟ್ಟಿದ್ದಾನೆ, ಆರಾಮಾಗಿ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡೋರ್ಗಂತೂ ಇಟ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಮೈಟ್ ಬಿ ದಿಸ್ ಇಸ್ ಫೈನ್. ಐ ಗೆಸ್ 20 ಟೇಬಲ್ಗೆ 4000, ಲ್ಯಾಂಪ್ಗೆ 24 30k ಅನ್ಕೊಂಡು. ಇದು ಬೇರೆ ಇದಲ್ಲ, ಶೇರ್ ಎಷ್ಟು ಹಾಕಿ ನಾವು ಇದು ಇರುತ್ತೆ, ಒಂದು 8000 ಇರುತ್ತೆ. ಬಟ್ ಇಟ್ಸ್ ನೈಸ್, ಯು ಗೆಟ್ ಅನ್ ಐಡಿಯಾ. ನನ್ನ ಸಜೆಷನ್ ಏನಂದರೆ,
ಎಲ್ಲನೂ ಪಿಕ್ಚರ್ ತೊಗೊಂಡ್ಬಿಟ್ಟು ಹತ್ರ ಇರೋ ಕಾರ್ಪೆಂಟರ್ಸ್ ಹತ್ರ ವರ್ಕ್ ಮಾಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಕೆಪ್ ದ ಸ್ಟ್ಯಾಂಡಿಂಗ್ ವರ್ಕ್ ಸ್ಟ್ಯಾಂಡ್. ಸೊ ಇದು ಸ್ಟ್ಯಾಂಡ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಸೊ ನೈಸ್ ಆಯ್ತು. ಹ್ಯಾಸ್ ಗಿವನ್ ದ ಫೋನ್ ಹೋಲ್ಡರ್, ಲ್ಯಾಪ್ಟಾಪ್. ವರ್ಕ್ ಫ್ರಮ್ ಹೋಮ್ ಇರೋರಿಗೆಲ್ಲ ಕೂತಿ ವರ್ಕ್ ಮಾಡೋವಾಗ ಇಟ್ಸ್ ನೈಸ್. ಇಟ್ಸ್ 17,000. ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಬೋದು ಇದು. ವಾವ್, ಹೈಟ್ ಅಡ್ಜಸ್ಟ್ಮೆಂಟ್ 10 years ವಾರಂಟಿ ಕೊಟ್ಟಿದ್ದಾನೆ. ಚಂದ. ಇಟ್ಸ್ ನಾಟ್ ಟೂ ಮಚ್ ಜಿಗಿ. ಬೇಸಿಕ್ ಏನು ಬೇಕು ನೀಡ್ಸ್ ಅದು ಕೊಟ್ಟಿದ್ದಾನೆ. ಈ ಕಡೆ ಚಾರ್ಜಿಂಗ್ ಕನೆಕ್ಟರ್ ಇದೆ, ಫೋನ್ ಹೋಲ್ಡರ್ ಇದೆ, ಆ್ಯಂಡ್ ಯು ಕ್ಯಾನ್ ಕೀಪ್ ಯುವರ್ ಸಿಸ್ಟಮ್ ಆನ್ ಲ್ಯಾಪಿ ಹಿಯರ್ ಆ್ಯಂಡ್ ವರ್ಕ್. ಇಟ್ಸ್ ನೈಸ್ ಟೇಬಲ್. ಮಿನಿ ಕಾನ್ಫರೆನ್ಸ್ ಟೇಬಲ್ 16,000. So 1, 2, 3, 4, 5, 6 to 7 people can accommodate here. It's nice, not bad. This is not bad. But you don't have any storage kind of thing. It's just the table. All women deserve this. This is such a cute little thing. But I feel every woman deserves this. ಎಷ್ಟು ಚೆನ್ನಾಗಿದೆ ನೋಡಿದ್ರಾ? We have sandals, footwear, jewels. ವಾವ್. ಟ್ರೆಡಿಷ್ನಲ್ಗೆ ಒಂದು ಕಂಪಾರ್ಟ್ಮೆಂಟು, ವೆಸ್ಟರ್ನ್ಗೆ ಒಂದು ಕಂಪಾರ್ಟ್ಮೆಂಟು, ಡೈಲಿ ವೇರ್ಗೆ ಒಂದು ಕಂಪಾರ್ಟ್ಮೆಂಟ್. ಸೊ ಈ ಥರ 3 ಇರಬೇಕು. ಲುಕ್ ಅಟ್ ದಿಸ್, ಹೌ ರಿಚ್ ದ ಇಟ್ ಶೋಸ್ ವೆರಿ ಪ್ರೀಮಿಯಮ್. ಐ ಲವ್ಡ್ ಇಟ್. ಸೋ ಬ್ಯೂಟಿಫುಲ್. ಹೊಸ ಮನೆ ನಾನು ಕಟ್ಸ್ದಂಗೆ ಮಾಡ್ತೇನೆ ಎಲ್ಲ, ಎವ್ರಿಥಿಂಗ್. ಸೊ ಮೇಲ್ಗಡೆ ನೀವು ಜಸ್ಟ್ ಡಿಸ್ಪ್ಲೇ ನೋಡಬಹುದು, ಅಂದರೆ ಯಾವ ಪ್ರಾಡಕ್ಟ್ ಹೆಂಗೆ ಕಾಣುತ್ತೆ ಅಂತ. ದೇ ಹ್ಯಾವ್ ಕೆಪ್ ಫುಡ್ ಡಿಸ್ಪ್ಲೇ ಆ್ಯಂಡ್ ಫುಡ್ ಕೌಂಟರ್ಸು ಕೂಡ ಮೇಲ್ಗಡೆ ಇದೆ. ಆ್ಯಂಡ್ ನಾವು ವಿ ಹ್ಯಾವ್ ಕಮ್ ಟು L2. ಸೊ ದಿಸ್ ಈಸ್ ಅಬೌಟ್ ಎಲ್ಲನೂ ನೀವು ಶಾಪ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ಸು ಮೇಲ್ಗಡೆ ಇರೋದನ್ನೆಲ್ಲನೂ ಇಲ್ಲಿ ಶಾಪ್ನ ಪ್ರಾಡಕ್ಟ್ಸ್ ಶಾಪ್ ಮಾಡ್ಬೋದು ಈ ಎಲ್ಲ ಪ್ರಾಡಕ್ಟ್ಸ್ನ. ಸೊ ದೇರ್ ಇಸ್ ಲಾಟ್ ಟು ವರ್ಕ್. ಸ್ವಲ್ಪ ಸ್ಟ್ರೇನ್ ಆಗಿದ್ದೀನಿ, ಬಟ್ ಆದರೂ ನಾನು ನಗೆಟ್ಸ್ ತಿಂದೆ, ಚಿಕನ್ ನಗೆಟ್ಸು, ಡಯಟ್ ಫುಡ್ ಅಂತ ಅಂದ್ಕೊಂಡೆ. ಬಟ್ ಚಿಕನ್ ಇಸ್ ರಿಯಲಿ ಗುಡ್. ಸೊ ಐ ಹ್ಯಾಡ್ ದ್ಯಾಟ್. ಆ್ಯಂಡ್ ಈಗ ದಟ್ ಈಸ್ ವಾಟ್ ಟು ಮಚ್ ಇಸ್ ಗುಡ್. ತುಂಬ ಎಕ್ಸ್ಪೆನ್ಸಿವು ಇದೆ, ಸ್ವಲ್ಪ ಚೆನ್ನಾಗಿರೋದು ಇದೆ, 100 rupees ಆ ಥರನೂ ಇದೆ, 59 rupeesಗೂ ಇದೆ. ಬಟ್ ವಾಟ್ ಎವರ್ ಲುಕ್ಸ್ ಸೋ ಗುಡ್, ಇಟ್ ಈಸ್ ಹೈ ಇನ್ ಪ್ರೈಸ್. ವಾಟ್ ಎವರ್ ಇಸ್ ಓಕೆ ಯೂಸಬಲ್ ಅನ್ನೋದೆಲ್ಲ ಮಾಡ್ರೇಟಲ್ಲಿದೆ. ಸೊ ಇಟ್ಸ್ ಲೆಫ್ಟ್ ಟು ಯು ಪೀಪಲ್ ಹ್ಯಾವ್ ಟು ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಬೇಸಿಕ್. ಬಟ್ ನನಗೆ ಅಕಾರ್ಡಿಂಗ್ ಟು ಮೀ ಐ ಫೆಲ್ಟ್ ಇಟ್ಸ್ ಎಕ್ಸ್ಪೆನ್ಸಿವ್. ಬಟ್ ಅದೇ ನೀವೇನಾದರೂ ಇಂಟೀರಿಯರ್ಸು ಆ ಥರ ಎಲ್ಲ ಮಾಡಬೇಕು ಅಂತ ಅಂದರೆ ಪ್ರಾಡಕ್ಟ್ನ ನೋಡಿ ತೊಗೊಳ್ಬೇಕು. ಸೊ ಈಗ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ ವೈಸ್ ಹಾಕಿದ್ದಾರೆ. ಕಿಚನ್ನು, ಹಾಲು, ಮತ್ತು ಕಾಕ್ರಿ ಯೂನಿಟು ಆ್ಯಂಡ್ ಆಫೀಸ್ ಯೂನಿಟ್ಸು ಈ ಥರ ಹಾಕಿದ್ದಾರೆ ಪ್ರಾಡಕ್ಟ್ಸು. ಲೈಕ್ ವೈಸ್ ವಾಟ್ ವಿ ಸಾ ಅಪ್ಸ್ಟೇರ್ಸ್. ಸೊ ಇದನ್ನು ಕೂಡ ನಾವು ನೋಡ್ಕೊಂಡು ಹೋಗೋಣ ಏನೇನಿದೆ ಅಂತ. ವಾಟ್ ಆ್ಯಂಡ್ ಆಲ್ ಐ ಬೈ ಅಂತ. ಐ ಕುಡಂಟ್ ಬೈ so much things because I didn't like personally. It is not that great of worth of money ಅಂತ ಅನಿಸ್ತು. ಸೊ ಏನು ಬೇಸಿಕ್ ಏನಿದೆ ಅದನ್ನು ತೊಗೊತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಗಾಟ್ ಅನ್ ಐಡಿಯಾ ದಟ್ ವಾಟ್ ಆ್ಯಂಡ್ ಆಲ್ ಇಟ್ಸ್ ದೇರ್ ಅಂತ. ಫಸ್ಟ್ ಟೈಮ್ ಬಂದಿದ್ದೆ, ಬಟ್ ಅಷ್ಟೊಂದೆಲ್ಲ ನಾನು ನಡೆಯೋಕ್ಕಾಗಿಲ್ಲ. ಬಟ್ ದಿಸ್ ಟೈಮ್ ಐ ಥಾಟ್ ಆಫ್ ಲೆಟ್ ಮೀ ಕವರ್ ಫುಲ್ ಅಂತ ಅಂದ್ಕೊಂಡು. ಇಟ್ಸ್ ಆಲ್ರೆಡಿ 3+ ಟೈಮ್. ವಿ ಕೇಮ್ ಅರೌಂಡ್ 12:30. ಸೊ ದೇರ್ ಇಸ್ ಲಾಟ್ ಟು ವಾಕ್. ಆ್ಯಂಡ್ ಬಿಕಾಸ್ ನಾನು ಬ್ಲಾಗ್ ಮಾಡ್ತಿರೋದ್ರಿಂದ ಅಗೇನ್ ಟೈಮು ತುಂಬ ಲಾಂಗ್ ಆಗ್ತಾಯಿದೆ. ಸೊ ಬೇಗ ಇವಾಗ ಒಂದು ಸ್ವೈಪಿಂಗ್ ನೋಡಿಕೊಂಡು ಮನೆಗೆ ಹೋಗೋಣ. ಸೊ ಇವಾಗ ನೋಡಿದ್ರಲ್ಲ, ಹೀಗಾಗಿತ್ತು ನನ್ನ ಐಕ್ಯಾ ವ್ಲಾಗ್. ಸೊ ತುಂಬಾ ಸುಸ್ತಾಯಿತು. ಐಕ್ಯಾ ಇಸ್ ಆಲ್ಮೋಸ್ಟ್ 3,000 to 5,000 ಸ್ಕ್ವೇರ್ ಫೀಟಲ್ಲಿದೆ. ಆ್ಯಂಡ್ ಇಟ್ ಈಸ್ ಲಾಟ್ ಟು ವಾಕ್. ಐ ಸಜೆಸ್ಟ್ ಎಲ್ಡರ್ಲಿ ಪೀಪಲ್ ಯಾರು ಬರಬೇಡಿ ಅಂತ ಹೇಳ್ತೀನಿ. ಬಿಕಾಸ್
ತುಂಬಾ ಇದೆ ನಡೆಯೋದು. ಯು ಹ್ಯಾವ್ ರೆಸ್ಟ್ ತೊಗೊಂಡು ಕುತ್ಕೊಂಡು ಹೋಗ್ಬೋದು, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಸಜೆಸ್ಟಬಲ್. ಆ್ಯಂಡ್ ಮಕ್ಳಿಗೂ ಅಷ್ಟೇ ಟು ಮಚ್ ಆಫ್ ರೆಸ್ಟ್ರಿಕ್ಷನ್ಸ್. ಅಂದರೆ ನಡೆಯೋದಕ್ಕೆ ಅವ್ರನ್ನ ಇಟ್ಕೊಂಡು ನೀವು ಶಾಪಿಂಗ್ ಮಾಡೋದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಮಕ್ಳಿಗೂ ಬೇಡ, ಸ್ವಲ್ಪ ಓಡಾಡಂಗೆ ಆಟ ಆಡೋಂಗಿದ್ರೆ ಮಕ್ಕಳಿಗೆ ಪ್ಲೇ ಏರಿಯಾ ಎಲ್ಲ ಇದೆ, ಫುಡು ಸ್ನ್ಯಾಕ್ಸ್ ಎಲ್ಲ ಅವೈಲಬಲ್ ಇದೆ. ಸೊ ದ್ಯಾಟ್ ಯು ಕ್ಯಾನ್ ಅದ್ರ ಬಗ್ಗೆ ಚಿಂತೆ ಇಲ್ಲ, ಆವಾಗ ಎಂಗೇಜ್ ಆಗ್ತಾರೆ ಮಕ್ಕಳು. ಆ್ಯಂಡ್ ಪ್ರಾಡಕ್ಟ್ ವಿಷಯಕ್ಕೆ ಬಂತು ಅಂದರೆ ಪ್ರಾಡಕ್ಟ್ಸ್ ಆರ್ ರಿಯಲಿ ಗುಡ್ ಆ್ಯಂಡ್ ಅಮೇಝಿಂಗ್. ಅಂದರೆ ನಿಮ್ಮ ವರ್ತ್ದ ಹೈಪ್ ಅನ್ನೋ ಥರ ಏನೂ ಇಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ನೀವೇನು ತೊಗೊಳ್ಬೇಕು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅದು ಡ್ಯೂರಬಿಲಿಟಿ ಆ್ಯಂಡ್ ದ ಮೆಟೀರಿಯಲ್ ಎಲ್ಲನೂ ನೋಡಿಕೊಂಡು ಯು ಹ್ಯಾವ್ ಟು ಟೇಕ್ ಇಟ್ ಅಕಾರ್ಡಿಂಗ್ ಟು ಮೀ. ಸುಮ್ಮನೆ ರ್ಯಾಂಡಮಾಗಿ ತೊಗೊಳಕ್ಕೆ ಹೋಗಬಾರ್ದು. ಆ್ಯಂಡ್ ಏನು ಬೇಕು ಅಂತೀವೋ ಅದನ್ನು ಚೂಸ್ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಕೆಲವೊಂದೆಲ್ಲ ತುಂಬಾ ಚೆನ್ನಾಗಿದೆ, ರಿಪೀಟೆಡ್ ಇಲ್ಲ, ಇಟ್ ಈಸ್ ವೆರಿ ಯೂನಿಕ್ ಇನ್ ಫರ್ನಿಚರ್ಸ್ ಆ್ಯಂಡ್ ಆಲ್. ಬಟ್ ಐ ಪರ್ಸನಲಿ ಕೇಮ್ ಹಿಯರ್ ಟು ಬೈ ದ ಕಾಟ್ ನನ್ನ ರೂಮ್ಗೆ, ಬಟ್ ಐ ಡಿಂಟ್ ಗೆಟ್ ದ್ಯಾಟ್ ವೇ. ಆ್ಯಂಡ್ ಆಲ್ಸೋ ನನ್ನ ಶಾಪ್ಗೂ ಕೂಡ ನನಗೆ ಬೇಕಿತ್ತು, ಅದೂ ಕೂಡ ನನಗೆ ಸಿಕ್ಕಿಲ್ಲ. ಬಟ್ ಇಟ್ಸ್ ಫೈನ್, ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಬಂದಿದ್ದೆ ನಾನು, ಆ್ಯಸ್ ಐ ಟೋಲ್ಡ್ ಯು, ಇನ್ಸೈಡ್ ಐಕ್ಯಾ ಫಸ್ಟ್ ಬಂದಿದ್ದೆ. ಬಟ್ ಅಲ್ಲಿ ನನಗೇನು ಫಸ್ಟ್ ಟೈಮ್ ಕೂಡ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಐ ಕೇಮ್ ಇನ್ ಹಾಫ್ ಅ ಮಿಡ್ ಆ್ಯಂಡ್ ಐ ವೆಂಟ್ ಬ್ಯಾಕ್. ಆ್ಯಂಡ್ ಈ ಸತಿ ಫುಲ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಮಾಡಿದೆ. ಆ್ಯಂಡ್ ಇಟ್ ವಾಸ್ ಓಕೆ ವರ್ತ್ ದ ಹೈಪ್ ಅಂತ ಏನೂ ಇಲ್ಲ. ನಿಮ್ಗೇನಾದರೂ ಬೇಕು ಅಂದರೆ ಯು ಜಸ್ಟ್ ಕಮ್ ಹಿಯರ್, ವಿಸಿಟ್, ಯು ಗೆಟ್ ಅನ್ ಐಡಿಯಾ. ನಾನೇನು ಮಾಡ್ತೀನಿ ಅಂದರೆ ಇಲ್ಲೆಲ್ಲ ಪಿಕ್ಚರ್ಸ್ ತೊಗೊಂಡು ನನ್ನ ಪರ್ಸ್ನಲ್ ಕಾರ್ಪೆಂಟರ್ಗೆ ಕೇಳಿಬಿಟ್ಟು ಇದೇ ಥರ ಮಾಡಿಕೊಡಿ ಅಂತೀನಿ. ಬಿಕಾಸ್ ಒನ್ ಶೇರ್ ಇಸ್ ಅಬೌಟ್ 9,000 10,000. ಐ ಡೋಂಟ್ ಥಿಂಕ್ ಸೊ ಇಟ್ಸ್ ವರ್ತ್. ಇಮಿಡಿಯೇಟಾಗಿ ನಿಮ್ಮ ಬೇಸಿಕ್ ಸಮಥಿಂಗ್ ಯು ವಾಂಟೆಡ್ ಟು ಫಿಲ್ ದೇರ್ ಅಂತಂದರೆ ದಟ್ ವೇ ಯು ಕ್ಯಾನ್ ಪುಟ್ ಇಟ್ ಆಫ್, ತೊಗೊಳ್ಬೋದು ಅಂತ ಅನ್ಕೋತೀನಿ. ರೆಸ್ಟ್ ಎವ್ರಿಥಿಂಗ್ ಇಸ್ ನೈಸ್. ಐ ಫೀಲ್ ಇಟ್ ವಾಸ್ ಅ ಡೇ 1 ವ್ಲಾಗ್. ಐ ಮೀನ್ ಏನದು ಐಕ್ಯಾಗೆ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ನೀವು ನಂಗೆ ಸಜೆಸ್ಟ್ ಮಾಡಿ, ನಾನು ಅಲ್ಲಿ ಹೋಗ್ಬಿಟ್ಟು ಪ್ರಾಡಕ್ಟ್ ರಿವ್ಯೂ ಆ ಥರ ಎಲ್ಲ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಲೈಕ್, ಹೋಪ್ ಯು ಗೈಸ್ ಲೈಕ್ ಡೆಟ್, ಲವ್ ಡೆಟ್. ಇಫ್ ಎಟ್ ಆಲ್, ಇಫ್ ಇಟ್ ಇಸ್ ಯೆಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್. ಬಾಯ್.